ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ 3 ಥರ್ಡ್ ಟೆಸ್ಟ್ ಬಗ್ಗೆ ಮಾತಾಡೋಣ ಅಂತ. ಸೊ ಸ್ಟಾರ್ಟಿಂಗ್ ಮಾಡೋದಾದರೆ ಆ್ಯಕ್ಚುಲಿ ಇಂಡಿಯಾಗೆ ನಿನ್ನೆ ಒಂದು ಆಫ್ ದ ಫೀಲ್ಡ್ ಒಂದು ಬಿಗ್ ಬ್ಲೋನ್ ಅಂತ ಹೇಳ್ಬೋದು. ರವಿಚಂದ್ರನ್ ಅಶ್ವಿನ್ ಅವರು ಡ್ಯೂ ಟು ಪರ್ಸನಲ್ ರೀಸನ್ಸ್ ಅವರು ಟೆಸ್ಟಿಂದ ವಿತ್ಡ್ರಾ ಮಾಡಿದ್ದಾರೆ. ಬಿಕಾಸ್ ಅವ್ರದ್ದು ಮದರ್ ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ಸೊ ಅದರಿಂದ ಅವರು ಚೆನ್ನೈಗೆ ವಾಪಸ್ ಹೋಗಿದ್ದಾರೆ. ಸೊ ಅವರು ನೆಕ್ಸ್ಟ್ ಬಂದರೆ ಮತ್ತೆ ವಾಪಸ್ ಟೆಸ್ಟ್ ಸ್ಕ್ವಾಡಿಗೆ ಮತ್ತೆ ಬರೋ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಬಂದರೆ ಅಂಪೈರ್ಸ್ ಕೂಡ ಅಲೋ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ವೆಲ್ ವಿಶಸ್ ನಮ್ಮ ಕಡೆಯಿಂದ ರವಿಚಂದ್ರನ್ ಅಶ್ವಿನ್ ಅವರಿಗೆ ಏನಿದ್ರು ಬೇಗ ರಿಕವರ್ ಆಗಿ ಬೇಗ ಅವರು ಬರಲಿ ಅಂತ. ಸೊ ಇಂಗ್ಲೆಂಡ್ ಅವರು ಒಳ್ಳೆ ಮೊಮೆಂಟಮನ್ನೇ ಕ್ಯಾರಿ ಮಾಡ್ತಾ ಬಂದರು. ಈ ಕಡೆ ಇಂಡಿಯಾದವ್ರದ್ದು ಅಶ್ವಿನ್ ಬೇರೆ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಡೆಂಟ್ ಆಗಿದ್ರು ಮೈಂಡ್ ಸೆಟ್ಟಲ್ಲಿ ಇಂಡಿಯನ್ ಇರುತ್ತೆ ಹೇಳ್ಬೋದು. ಸೊ ಫಸ್ಟ್ ಸೆಷನ್ ತುಂಬ ಕ್ರೂಷಿಯಲ್ ಆಗಿತ್ತು, ನಾವು ನಿನ್ನೆ ಹೇಳ್ದಂಗೆ. ಸೊ ಫಸ್ಟ್ ಸೆಷನಲ್ಲಿ ಏನು ವಿಕೆಟ್ಸ್ ತಗೊಳ್ತಾರೆ ಅಥವಾ ರನ್ಸ್ ಬರುತ್ತೆ ಅದು ತುಂಬ ಟೆಸ್ಟ್ ಮ್ಯಾಚ್ಗೆ ರಿಸಲ್ಟ್ಗೆ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ ಅಂತ. ಸೊ ಸ್ಟಾರ್ಟಿಂಗ್ ಜೋ ರೂಟ್ ಅವರು ಅವ್ರದ್ದು ಫೇವ್ರೆಟ್ ರಿವರ್ಸ್ ಶಾಟ್ ಹೊಡೆಯೋಕ್ಕೆ ಹೋಗಿ ಸ್ಲಿಪ್ಪಲ್ಲಿ ಜೈಸ್ವಾಲ್ ಅವರಿಗೆ ಕ್ಯಾಚ್ ಕೊಟ್ಟರು. ಆ್ಯಕ್ಚುಲಿ ಒಳ್ಳೆ ಕ್ಯಾಚ್ ಅಂತ ಹೇಳ್ಬೋದು. ರಿಫ್ಲೆಕ್ಸ್ ವಿದಿನ್ 1 ಸೆಕೆಂಡ್ ಅವರು ರಿಫ್ಲೆಕ್ಸ್ ಕ್ಯಾಚ್ ಹಿಡಿದು ಒಳ್ಳೆ ಕ್ಯಾಚ್ ತಗೊಂಡು ಜೋ ರೂಟ್ ಅವ್ರದ್ದು ಬ್ಯಾಟ್ ಫಾರ್ಮ್ ಕಂಟಿನ್ಯೂ ಆಗ್ತಾನೆ ಇದೆ ಈಗ ಇಂಡಿಯಾ ಟೂರಲ್ಲಿ ಟೆಸ್ಟ್ ಸೀರೀಸಲ್ಲಿ. ಸೊ ಒಂದು ಟ್ರೆಡಿಷನಲ್ ವೇ ಆಫ್ ಪ್ಲೇಯಿಂಗ್ ಅಂತ ಬ್ಯಾಸ್ಬಾಲ್ ಅಪ್ರೋಚಲ್ಲಿ ಅವ್ರದ್ದು ಅಷ್ಟು ಎಫೆಕ್ಟಿವ್ ಆಗಿ ನಡೀತಿಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಜಾನಿ ಬೇಸ್ಟೋ ಅವರು ಬಂದರು. ಸೊ ಕುಲ್ದೀಪ್ ಯಾದವ್ ಅವರು ಫಸ್ಟ್ ಸೆಷನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಹೇಗೆ ಅವರು ಲಾಸ್ಟ್ ನಿನ್ನೆ ಮ್ಯಾಚಲ್ಲಿ ನೋಡಿದ್ರೆ ಅವರಿಗೆ ತುಂಬ ಸ್ವೀಪ್ಸ್ ಎಲ್ಲ ಹೊಡಿತಿದ್ರು, ಬಟ್ ಈ ಮ್ಯಾಚಲ್ಲಿ ತುಂಬ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು ಔಟ್ಸೈಡ್ ಆಫ್ ಇಟ್ಟು. ಸೊ ಆ್ಯಂಡ್ ಬೇಸ್ಟೋ ಯಾವಾಗಲೂ ಕುಲ್ದೀಪಿಗೆ ಸ್ಟ್ರಗಲ್ ಮಾಡ್ತಾನೆ ಇದ್ರು ಮೊದಲಿಂದ ನಾವು ನೋಡ್ತಾ ಇದ್ದಾರೆ, ODIs ಎಲ್ಲ ನೋಡ್ತಾ ಇದ್ರಿ. ಸೊ ಇವತ್ತು ಅಷ್ಟೇ ಅವರು ರೀಡ್ ಮಾಡೋಕ್ಕಾಗಿಲ್ಲ ಅವ್ರದ್ದು. ಸೊ LBW ಪ್ಲಮ್ ಇನ್ ಫ್ರಂಟ್ ಆಗಿದ್ರು. ಸೊ ರಿವ್ಯೂ ಕೂಡ ಅವ್ರ ಜೊತೆ ತಗೊಂಡು ಹೋದ್ರು ಬೇಸ್ಟೋ ಅವರು. ಸೊ 2 ಬ್ಯಾಕ್ ಟು ಬ್ಯಾಕ್ ಬೇಗ ವಿಕೆಟ್ ಸಿಕ್ತು. ಆಮೇಲೆ ಬೆನ್ ಡಕೆಟ್ ಅವ್ರದ್ದು ಸಾಫ್ಟ್ ಡಿಸ್ಮಿಸಲ್ ಅಂತ ಹೇಳ್ಬೋದು. ಸೊ ಅವಾಗಲೇ ಹೇಳ್ದಂಗೆ ಕುಲ್ದೀಪ್ ಯಾದವ್ ಅವರು ಬೆನ್ ಡಕೆಟ್ಗೆ ವೈಡ್ ಔಟ್ಸೈಡ್ ಆಫೇ ಕೊಡ್ತಾ ಇದ್ದಾರೆ. ಸೊ ದಟ್ ಅವರಿಗೆ ಸ್ವೀಪ್ ಹೊಡೆಯೋಕ್ಕೆ ರೀಚ್ ಸಿಗದೆ ಇರಲಿ ಅಂತ. ಸೊ ಅದೇ ಟ್ರ್ಯಾಪಿಗೆ ಬಿದ್ರು ಅಂತ ಹೇಳ್ಬೋದು ಬೆನ್ ಡಕೆಟ್ ಅವರು. ಸೊ ಅದು ಫಸ್ಟ್ ಶಟ್ ಆಗಿ ಒಂದು ಕಟ್ ಹೊಡೆಯೋಕ್ಕೆ ಹೋದ್ರು, ಬಟ್ ಅದು ಡೈರೆಕ್ಟ್ ಕ್ಯಾಚ್ ಆಯಿತು ಗಿಲ್ ಅವ್ರಿಗೆ. ಸೊ ಅದೊಂದು ಬಿಗ್ ಮೂಮೆಂಟ್ ಆಫ್ ದ ಗೇಮ್. ಬೆನ್ ಡಕೆಟ್ 150+ ಹೊಡೆದಿರೋದು ಸೆಟ್ ಆಗಿದೆ ಕ್ರೀಸಲ್ಲಿ. ಸೊ ಆ ವಿಕೆಟ್ ಮೇನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿದ್ರೆ ಬೆನ್ ಸ್ಟೋಕ್ಸ್ ಅವರು ರವೀಂದ್ರ ಜಡೇಜಾ ಅವರಿಗೆ ಸ್ಲಾಗ್ ಮಾಡೋಕ್ಕೆ ಹೋದ್ರು, ಬಟ್ ಅದು ಅನ್ಫಾರ್ಚುನೇಟ್ಲಿ ಕನೆಕ್ಟ್ ಆಗಿಲ್ಲ ಅವರಿಗೆ. ಸೊ ಬುಮ್ರಾ ಅವರಿಂದ ಒಂದು ಒಳ್ಳೆ ಲಾಂಗನಲ್ಲಿ ಕ್ಯಾಚ್. ಸೊ ಆ ಮೂಮೆಂಟಲ್ಲಿ ಆ್ಯಕ್ಚುಲಿ ಇಂಡಿಯಾ ಗೇಮಲ್ಲಿ ಒಂದು ಬಿಗ್ ಸ್ಟೆಪ್ಸ್ ಇಟ್ಟರು ಅಂತ ಹೇಳ್ಬೋದು. ಯಾಕಂದರೆ ಬೆನ್ ಸ್ಟೋಕ್ಸ್ ನಮಗೆ ಗೊತ್ತೇ ಯಾವ ರೀತಿ ಟೇಲೆಂಡರ್ಸ್ ಜೊತೆ ಇರ್ತಾರೆ ಅಂತ, ಯಾವ ರೀತಿ ಆಡ್ತಾರೆ ಅಂತ. ಸೊ ಎವ್ರಿ ಟೈಮ್ ಟೇಲೆಂಡರ್ಸ್ ಜೊತೆ ಇದ್ದಾಗ ಅವ್ರದ್ದು ಎಷ್ಟೇ ಲೀಡ್ ಇರಲಿ ಅದನ್ನು ತುಂಬ ಕಡಿಮೆ ಮಾಡ್ತಾರೆ. ಸೊ ಹೌದು ಸರ್, ಹೌದಾ 100% ಸರ್, ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು. ಬೆನ್ ಸ್ಟೋಕ್ಸ್ ಔಟ್ ಆದ್ಕೊಳ್ಳಿ ಬೆನ್ ಫೋಕ್ಸ್ ಕೂಡ ಔಟ್ ಆದರು. ಸೊ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ಸೊ ಇಂಡಿಯಾ ಫುಲ್ಲಿ ಅಂಡರ್ ಕಂಟ್ರೋಲ್ ಬಂದರು. ಸೊ ಆಮೇಲೆ ಸಿರಾಜ್ ಕೂಡ ಟೇಲೆಂಡರ್ಸ್ನ ವಿಕೆಟ್ಸ್ ತೆಗಿತು. ನಾವು ರೆಹಾನ್ ಅಹ್ಮದ್ ಆಗಿರ್ಬೋದು, ಜೇಮ್ಸ್ ಆ್ಯಂಡರ್ಸನ್ ಆಗಿರ್ಬೋದು. ಸೊ ಟೇಲನ್ನು ವ್ಯಾಕ್ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ನೋಡೋದಾದ್ರೆ ಇಂಗ್ಲೆಂಡ್ ಅವರು ಬರೀ 95 ರನ್ಸ್ಗೆ 8 ವಿಕೆಟ್ ಕಳ್ಕೊಂಡ್ರು. ಸೊ ಅದೊಂದು ಮೇನ್ ಬ್ರೇಕ್ ಥ್ರೂ ಆ್ಯಕ್ಚುಲಿ ಸೀರೀಸಲ್ಲಿ ಒಂದು ಮೇನ್ ಪಾಯಿಂಟ್ ಅಂತ ಹೇಳ್ಬೋದು. ಇಷ್ಟು ಬೇಗ ವಿಕೆಟ್ಸ್ ತಗೊಳ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಕ್ಕಿಲ್ಲ. ಎಸ್ಪೆಷಲಿ 4 ಬೌಲರ್ಸ್ ಮಾತ್ರ ಇದ್ದಿದ್ದು ನಮ್ಮ ಕಡೆ. ಆಮೇಲೆ ಅಶ್ವಿನ್ ಕೂಡ ಇಲ್ಲದೇ ಇರೋದ್ರಿಂದ ಸೊ ಅದೊಂದು ಮೇನ್ ಟರ್ನಿಂಗ್ ಪಾಯಿಂಟ್. 8 ವಿಕೆಟ್ಸ್ ಬರೀ 95 ರನ್ಸಿಗೆ. ಸೊ ಇವಾಗ ಒಂದೂವರೆ ಸೆಷನಲ್ಲಿ ಇಂಗ್ಲೆಂಡ್ ಆಲ್ಔಟ್ ಆದಮೇಲೆ ಇಂಡಿಯಾ ಮತ್ತೆ ಬ್ಯಾಟಿಂಗ್ಗೆ ಬಂದಿದ್ದಾರೆ. ಸೊ ರೋಹಿತ್ ಶರ್ಮಾ ಮತ್ತು ಜೈಸ್ವಾಲ್ ಫಸ್ಟ್ ಸ್ಟೇಡಿಯಾಗೆ ಸ್ಟಾರ್ಟ್ ಮಾಡಿದ್ರು. ರೋಹಿತ್ ಶರ್ಮಾ ಸ್ವಲ್ಪ ಅಗ್ರೆಸಿವ್ ಆಗಿ ಅಪ್ರೋಚ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಬಿಗಿನಿಂಗಲ್ಲಿ, ಇಂಟೆಂಟ್ ತೋರಿಸ್ತಾ ಇದ್ರು. ಬಟ್ ರೂಟ್ ಅವರಿಗೆ ಸ್ವೀಪ್ ಹೊಡೆಯೋಕೆ ಹೋಗಿ ವಿಕೆಟ್ ಒಪ್ಪಿಸಿದ್ರು. ಸೊ ಆ್ಯಕ್ಚುಲಿ ರೂಟ್ಗೆ ವಿಕೆಟ್ ಬಿದ್ದಿದ್ದು ಬೋನಸ್ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ರವಿಶಾಸ್ತ್ರಿ ಅವರು ಹೇಳ್ತಿದ್ರು ರೂಟ್ ಅವರು ಈ ಸೀರೀಸಲ್ಲಿ ಎಷ್ಟು ಓವರ್ಸ್ ಬೌಲಿಂಗ್ ಮಾಡಿದ್ದಾರೆ ಅಷ್ಟು ಓವರ್ ರನ್ಸು ಹೊಡೆದಿಲ್ಲ ಅಂತ. ಸೊ ರನ್ಸ್ ಹೊಡೆದಿಂತ ಅವರು ಜಾಸ್ತಿ ಬೌಲಿಂಗಲ್ಲೇ ಓವರ್ಸ್ ಮಾಡಿದ್ದು ಜಾಸ್ತಿ.
ಸೊ ಬ್ಯಾಟ್ಸ್ಮನ್ ಆಗಿ ಬಂದವರು ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಬೌಲರ್ ಆಗಿ ಹೋಗ್ತಾರೆ ಅಂತ ಏನು ಗೊತ್ತಾಗ್ತಿಲ್ಲ. ಸೊ ರೂಟ್ಗಂತೂ ವಿಕೆಟ್ ಬೀಳ್ತಿದೆ ಅವಾಗ. ಸೊ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ರೋಹಿತ್ ಶರ್ಮಾ ಅವ್ರದ್ದು. ಸೊ ಅಲ್ಲಿವರೆಗೆ ಆ್ಯಕ್ಚುಲಿ ಜೈಸ್ವಾಲ್ ಅವರು ತುಂಬ ಡಿಫೆನ್ಸಿವ್ ಆಗಿ ಆಡ್ತಿದ್ರು, ಸಾಲಿಡ್ ಟೆಕ್ನಿಕಿಂದ ಡಿಫೆಂಡ್ ಮಾಡಿ ಆಡ್ತಿದ್ರು. ಬಟ್ ಯಾವಾಗ ರೋಹಿತ್ ಶರ್ಮಾ ಅವರು ಔಟ್ ಆದರು ಆವಾಗ ಜೈಸ್ವಾಲ್ ಅವರು ಗೇರ್ಸ್ ಚೇಂಜ್ ಮಾಡಿದ್ರು, ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಜೈಸ್ವಾಲ್ ಹತ್ರ ಆ್ಯಕ್ಚುಲಿ ನೋಡಿದ್ರೆ ಎಲ್ಲ ಶಾರ್ಟ್ಸ್ ಇದೆ, ಫುಲ್ ಇದೆ, ಕಟ್ ಇದೆ, ಆಮೇಲೆ ಸ್ವೀಪ್ ಹೊಡಿತಾರೆ, ರಿವರ್ಸ್ ಸ್ವೀಪು ಹೊಡಿತಾರೆ. ಸೊ ಸ್ಪಿನ್ನರ್ಸ್ಗೆ ಸ್ವೀಪ್ ಹೊಡೆಯೋದ್ರಿಂದ ತುಂಬ ಫ್ರಸ್ಟ್ರೇಟ್ ಆಗುತ್ತೆ. ಸೊ ಅದು ಕಾಣ್ತಾ ಇರುತ್ತೆ ಇಂಗ್ಲೆಂಡ್ ಬೌಲರ್ಸಲ್ಲಿ. ಸೊ ಯಾವಾಗ ಅವರು ಸ್ವೀಪ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರದ್ದು ಲೆಂತ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಪ್ರೆಷರ್ ಬಿದ್ದೇ ಬೀಳುತ್ತೆ ಸ್ಪಿನ್ನರ್ಸ್ ಮೇಲೆ. ಸೊ ತುಂಬ ಮೆಚ್ಯೂರ್ಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಜೈಸ್ವಾಲ್ ಅವರು. ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿ ಆಡಿದ್ರು, ತುಂಬ ಅಟ್ಯಾಕಿಂಗ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ನೆಕ್ಸ್ಟ್ ಆಮೇಲೆ ನಿಮ್ಗೆ ಗೊತ್ತು ಅವ್ರ ಲೀಡ್ ಆಲ್ರೆಡಿ ಇದೆ, ಸೊ ಪ್ರೆಷರ್ ಏನಂತದೇನಿಲ್ಲ. ಸೊ ಬಟ್ ಸ್ಟಿಲ್ ಅವ್ರು ಏನು ಶಾರ್ಟ್ಸ್ ಇದೆ ಅದನ್ನು ಬ್ಯಾಕ್ ಮಾಡಿ ಅಟ್ಯಾಕ್ ಮಾಡಿದ್ರು. ಸೊ ಒಂದು ಒಳ್ಳೆ 100 ಪ್ರೇರಿಸಿದ್ರು ಅಂತ ಹೇಳ್ಬೋದು. ಸೊ ಒಂದು 200 ಆಲ್ರೆಡಿ ಇದೆ. ಸೊ 100 ಇವಾಗ ಆಲ್ರೆಡಿ ಬಂತು. ಸೊ ಆಲ್ರೆಡಿ ಇಂಡಿಯಾ ಈ ಸೀರೀಸಲ್ಲಿ ಒಂದು 400 ರನ್ಸ್ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಜೈಸ್ವಾಲ್ ಅವರಿಗೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸೊ ಇನ್ನೊಂದು ಕಡೆ ಶುಭ್ಮನ್ ಗಿಲ್ ಅಗೇನ್ ಪ್ರೆಷರಲ್ಲಿದ್ದರು. ಫಸ್ಟ್ ಇನ್ನಿಂಗ್ಸಲ್ಲಿ ಡಕ್ಔಟ್ ಆಗಿರೋದ್ರಿಂದ ಈ ಇನ್ನಿಂಗ್ಸಲ್ಲಿ ಮತ್ತೆ ಪ್ರೆಷರಲ್ಲಿದ್ದರು. ಬಟ್ ಸ್ಟಾರ್ಟಿಂಗಲ್ಲಿ ಮಾರ್ಕ್ವುಡ್ನ ಚೆನ್ನಾಗಿ ನೆಗೋಷಿಯೇಟ್ ಮಾಡಿದ್ರು ಆ್ಯಕ್ಚುಲಿ ಅವರು. ಅದೇ ಯಾವ ಬಾಲಲ್ಲಿ ಔಟ್ ಆಗಿದ್ರು ಅದೇ ಬಾಲ್ ತುಂಬ ಟ್ರೈ ಮಾಡಿದ್ರು ಮಾರ್ಕ್ವುಡ್. ಬಟ್ ಇವರು ತುಂಬ ಚೆನ್ನಾಗಿ ನೆಗೋಷಿಯೇಟ್ ಮಾಡಿದ್ರು ಫಸ್ಟಲ್ಲಿ. ಆಮೇಲೆ ಸ್ಪಿನ್ನರ್ಸ್ಗೆ ಅಫ್ಕೋರ್ಸ್ ಅಟ್ಯಾಕ್ ಮಾಡಿದ್ರು, ಡೌನ್ ಟ್ರ್ಯಾಕ್ ಬಂದು 6 ಹೊಡೆದಲ್ಲ. ಸೊ ಶುಭ್ಮನ್ ಗಿಲ್ಗೂ ಒಳ್ಳೆ ಕಾನ್ಫಿಡೆನ್ಸ್ ಬೂಸ್ಟ್ ಅಂತ ಹೇಳ್ಬೋದು. ಸೊ ಆಮೇಲೆ ಯಶಸ್ವಿ ಜೈಸ್ವಾಲ್ಗೆ ಸ್ವಲ್ಪ ಬ್ಯಾಕಲ್ಲಿ ಪ್ರಾಬ್ಲಮ್ ಆಗಿ ಏನೋ, ಸೊ ಅವರು ರಿಟೈರ್ಡ್ ಹಾರ್ಟ್ ಆಗಿದ್ದಾರೆ. ಸೊ ಮೋಸ್ಟ್ಲಿ ನಾಳೆ ಏನಾದರೂ ಸಿಚುವೇಶನ್ ಬ್ಯಾಟಿಂಗ್ ಮಾಡಲೇಬೇಕು ಅನ್ನೋ ಪೊಸಿಷನ್ ಬಂದರೆ ಬ್ಯಾಟಿಂಗ್ ಬರ್ಬೋದು, ಇಲ್ಲ ಅಂದರೆ ಬರಲಿಕ್ಕಿಲ್ಲ ಅನಿಸುತ್ತೆ. ಸೊ ಅವರೋದ್ಮೇಲೆ ರಜತ್ ಪಡಿದಾರ್ ಬಂದರು. ಸೊ ಆಮೇಲೆ ರಜತ್ ಪಡಿದಾರ್ ಅವ್ರು ಬಂದರು. ಸೊ ಅವರು ಅಷ್ಟೇ ಏನು ಲಾಸ್ಟ್ 3 ಇನ್ನಿಂಗ್ಸ್ ಆಯಿತು ಅನ್ಸುತ್ತೆ, ಇದು 4ನೇ ಇನ್ನಿಂಗ್ಸ್ ಅದು. ಬಟ್ ಸ್ಟಿಲ್ ಡಿಸಪಾಯಿಂಟಿಂಗ್ಲಿ ಔಟ್ ಆದರು. ಡೇಸ್ ನೋಡ್ಬೋದಿತ್ತು, ಇನ್ನೊಂದು ಸ್ವಲ್ಪ 2-3 ಓವರ್ ನೋಡಿದರೆ ಡೇನೇ ಮುಗಿತಿತ್ತು. ಬಟ್ ಅವ್ರದ್ದು ಡಿಸಪಾಯಿಂಟಿಂಗ್ಲಿ ಔಟ್ ಆದರು. ಸೊ ಓವರಾಲ್ ಆಗಿ ನೋಡೋದಾದರೆ ಇವಾಗ ಇಂಡಿಯಾ 322 ರನ್ಸ್ ಲೀಡ್ ಇದೆ. ಸೊ ಈ ಲೀಡನ್ನು ವೇಸ್ಟ್ ಮಾಡ್ಕೊಳ್ಬಾರ್ದು. ನಾಳೆ ಬೇಕಾದ್ರೆ ಸೆಕೆಂಡ್ ಸೆಷನ್ ಆದಮೇಲೆ ಇನ್ನೂ ಒಂದು 10 overs 20 overs ಆಡಿ 500 ಎಷ್ಟು ಬೇಕೋ ಅಷ್ಟು ರನ್ಸ್ ಲೀಡ್ ತಗೊಂಡು ಬರಬೇಕಾಗುತ್ತೆ. ಯಾಕಂದರೆ ಇಂಗ್ಲೆಂಡ್ ಅವ್ರದ್ದು ಬ್ಯಾಸ್ಬಾಲ್ ಅಪ್ರೋಚ್ ಇರೋದ್ರಿಂದ ಎಷ್ಟು ರನ್ಸ್ ಇದ್ರೂ ಸಾಕಾಗಲ್ಲ. ಸೊ ಇಂಗ್ಲೆಂಡಿಂದ ಗೇಮ್ ಅವೇ ತಗೊಂಡು ಹೋಗಬೇಕು. ಅಫ್ಕೋರ್ಸ್ ಅವರು ಡ್ರಾ ಮಾಡೋಕ್ಕಂತೂ ನೋಡಲ್ಲ, ಅವರು 600 ಇದ್ದರೂ ಒನ್ ಡೇಗೆ ಅವರು ಹೊಡೆಯೋಕ್ಕೆ ನೋಡ್ತಾರೆ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ರನ್ಸ್ ಕೊಡಲೇಬೇಕಾಗುತ್ತೆ. ಸೊ ದಟ್ ಸೇಫ್ ಪೊಸಿಷನ್ ಇರ್ತೀವಂತ. ಸೊ ಯಾಕಂದರೆ ಪಿಚ್ ಇವಾಗಲೂ ಚೆನ್ನಾಗೇ ಇದೆ. ಸೊ ಅಂಥದ್ದೇನು ವ್ಯಾರಂಟಿಯರ್ ಆಗ್ತಿಲ್ಲ, ಬ್ಯಾಟ್ಸ್ಮನ್ಗಳೇ ವಿಕೆಟ್ ಕೊಡ್ತಿದ್ದಾರೆ. ಸೊ ಹಾಗಿರೋದ್ರಿಂದ ಇಂಡಿಯಾದವ್ರು ಎಷ್ಟು ರನ್ಸ್ ಮಾಡ್ತಾರೆ ಅಷ್ಟು ಕ್ರೂಷಿಯಲ್ ಆಗುತ್ತೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋನು. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.